ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಇಡೀ ಜಗತ್ತನ ಗಮನ ಸೆಳೆದ ಒಂದು ಆಘಾತಕಾರಿ ಘಟನೆಯ ಬಗ್ಗೆ ಮಾತನಾಡಲಿದ್ದೇವೆ. ಚೀನಾದಲ್ಲಿ ಸುರಿದ ಭಾರಿ ಮಳೆಯಿಂದಾಗಿ ಉಂಟಾದ ಪ್ರವಾಹದ ನಡುವೆ ಒಂದು ಹಾವು ಸಾಕಾಣಿಕಾ ಕೇಂದ್ರ ಹಾನಿಗೊಳಗಾಗಿ ಸುಮಾರು 900ಕ್ಕೂ ಹೆಚ್ಚು ಹಾವುಗಳು ಹೊರ ತಪ್ಪಿಸಿಕೊಂಡಿವೆ ಎಂದು ವರದಿಯಾಗಿದೆ. ಈ ಘಟನೆ ಸ್ಥಳೀಯ ಜನರಲ್ಲಿ ಭಾರಿ ಆತಂಕ ಮೂಡಿಸಿದ್ದು, ಹಾಗಾದರೆ ಈ ಘಟನೆ ಎಲ್ಲಿ ನಡೆದಿದೆ, ಯಾವ ರೀತಿಯ ಹಾವುಗಳು ತಪ್ಪಿಸಿಕೊಂಡವು, ಸರ್ಕಾರದ ಕ್ರಮ ಏನು ಕೊಳ್ಳಲಿದೆ, ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ನೋಡೋಣ. ಇತ್ತೀಚೆಗೆ ಚೀನಾದ ಕೆಲವು ಪ್ರದೇಶಗಳ ದಾಖಲೆ ಪ್ರಮಾಣದ ಮಳೆ ಹೆಚ್ಚಾಗಿ ಮಳೆಯಿಂದ ಅನೇಕ ಪ್ರದೇಶಗಳು ಪ್ರವಾಹಕ್ಕೆ ಸಿಲುಕಿದ್ದು, ರಸ್ತೆ, ಮನೆಗಳು ಮತ್ತು ಕೃಷಿ ಭೂಮಿಗಳು ನೀರಿನಲ್ಲಿ ಮುಳುಗಿವೆ. ಈ ಪ್ರವಾಹದ ವೇಳೆ ಒಂದು ಹಾವು ಸಾಕಾಣಿಕಾ ಕೇಂದ್ರಕ್ಕೆ ಭಾರಿ ಹಾನಿ ಒಳಗಾಗಿದ್ದು, ಅದರ ಪರಿಣಾಮವಾಗಿ ಸುಮಾರು 900 ಹಾವುಗಳು ಹೊರಗೆ ಬಂದಿವೆ ಎಂದು ವರದಿ ತಿಳಿಸಿದೆ. ಈ ಹಾವುಗಳು ವಿಷಕಾರಿ ಜಾತಿಗಳು ಇದ್ದವು ಎಂದು ಕಾರಣದಿಂದ ಸ್ಥಳೀಯರು ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ. ಆಡಳಿತದ ತಕ್ಷಣವೇ ಎಚ್ಚರಿಕೆ ನೀಡಿದ್ದು, ಜನರು ಅನಗತ್ಯವಾಗಿ ಹೊರಗಡೆ ಹೋಗಬಾರದು ಹಾಗೂ ಹಾವುಗಳು ಕಂಡರೆ ಸ್ವತಃ ಹಿಡಿಯಲು ಪ್ರಯತ್ನಿಸಬಾರದೆಂದು ಸೂಚನೆ ನೀಡಿದೆ. ಘಟನೆಯ ನಂತರ ವಿಶೇಷ ರಕ್ಷಣಾ ತಂಡ ನಿಯೋಜಿಸಲಾಗಿದೆ. ಹಾವುಗಳನ್ನು ಸುರಕ್ಷಿತವಾಗಿ ಹಿಡಿದು ಮತ್ತೆ ನಿಯಂತ್ರಣ ಸ್ಥಳಗಳಿಗೆ ಕೊಂಡೊಯ್ಯುವ ಕಾರ್ಯ ನಡೆದಿದೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪೊಲೀಸರು ಮತ್ತು ಸ್ಥಳೀಯ ಅಧಿಕಾರಿಗಳು ಜನರಿಗೆ ನಿರಂತರವಾಗಿ ಮಾಹಿತಿ ನೀಡುತ್ತಿದ್ದಾರೆ. ಕೆಲವು ಪ್ರದೇಶಗಳಲ್ಲಿ ಸಾರ್ವಜನಿಕರ ಸಂಚಾರವನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿದೆ. ಸಾಮಾನ್ಯವಾಗಿ ಹಾವುಗಳು ಮನುಷ್ಯರನ್ನು ಹುಡುಕಿಕೊಂಡು ಬರುವುದಿಲ್ಲ, ಆದರೆ ಪ್ರವಾಹದ ಸಮಯದಲ್ಲಿ ಅವುಗಳು ಸುರಕ್ಷಿತ ಜಾಗವನ್ನು ಹುಡುಕುತ್ತಾ ಮನೆಗಳ ಮತ್ತು ರಸ್ತೆಗಳ ಮೇಲೆ ಪ್ರದೇಶವನ್ನು ಸೇರಬಹುದು. ಈ ಕಾರಣದಿಂದಲೇ ಈ ಘಟನೆ ವಿಶ್ವಾದ್ಯಂತ ಸುದ್ದಿಯಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ವಿಡಿಯೋಗಳು ವೈರಲ್ ಆಗಿದ್ದು, ಕೆಲವು ವಿಡಿಯೋಗಳು ಈ ಘಟನೆಯದ್ದೇ ಎಂದು ಹೇಳಲಾಗುತ್ತದೆ. ಆದರೆ ವೈರಲ್ ಆಗುತ್ತಿರುವ ಪ್ರತಿಯೊಂದು ವಿಡಿಯೋಗಳು ಇದೇ ಘಟನೆಯದ್ದು ಎಂದು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಇಂತಹ ಪರಿಸ್ಥಿತಿಯಲ್ಲೂ ಎದುರಾದರೆ ಹಾವು ಕಂಡರೆ ಅದರ ಹತ್ತಿರ ಹೋಗಬೇಡಿ, ಅದನ್ನು ಹಿಡಿಯಲು ಮತ್ತು ಕೊಲ್ಲಲು ಪ್ರಯತ್ನಿಸಬೇಡಿ. ಸ್ಥಳೀಯ ಅರಣ್ಯ ಇಲಾಖೆ ಮತ್ತು ತುರ್ತು ಸೇವೆಗೆ ಮಾಹಿತಿ ನೀಡಿ. ಮಕ್ಕಳನ್ನು ಮತ್ತು ಸಾಕು ಪ್ರಾಣಿಗಳನ್ನು ಸುರಕ್ಷಿತವಾಗಿಡಿ. ಪ್ರವಾಹದ ನೀರಿನಲ್ಲಿ ಎಚ್ಚರದಿಂದ ಸಂಚರಿಸಿ ಎಂದು ಚೀನಾದ ಸರ್ಕಾರ ಎಚ್ಚರಿಕೆ ನೀಡಿದೆ. ಚೀನಾದ ಈ ಘಟನೆ ಪ್ರಕೃತಿ ವಿಕೋಪಗಳು ಎಷ್ಟು ದೊಡ್ಡ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಎಂಬುದನ್ನು ಮತ್ತೊಮ್ಮೆ ನೆನಪಿಸಿಕೊಟ್ಟಿವೆ. ಪ್ರವಾಹದಿಂದ ಕೆಲವು ಮನೆಗಳು ಮಾತ್ರವಲ್ಲ, ಪ್ರಾಣಿಗಳು ಮತ್ತು ತಮ್ಮ ವಾಸಸ್ಥಳ ಕಳೆದುಕೊಂಡಿವೆ. ಆದ್ದರಿಂದ ಇಂತಹ ಸಂದರ್ಭದಲ್ಲಿ ಎಚ್ಚರಿಕೆ ಮತ್ತು ಜಾಗೃತಿ ಅತ್ಯಂತ ಮುಖ್ಯವಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.